There's a lot of knowledge from Dilip sir, Dayat sir here. So I will send you a voice message. Try to understand the voice message and try telling it to your team members, family members, and the colleagues, whoever is there. And just in case if you don't understand, I'm there. Text me, ask for a call. I'll help you on that. Now left is only 1 and 0. This juniors. Now one tells, ಎಲ್ಲರೂ ಹುಡ್ಕೊಂಬಂದ್ರು 9 is equal to 8, 8 is 7, 7 is 6, 6 is 5, 4, 3, 2. ನಾವು 0 is asking. ಎಲ್ಲರೂ ಹೊಡೆದ್ರು, ನೀನು ನನಗೆ ಕುಡಿತಾ ಇಲ್ಲ. ಎಲ್ಲರೂ ಬೈತಾ ಇದ್ದಾರೆ, ಎಲ್ಲರೂ ಹೊಡಿತಾ ಇದ್ದಾರೆ, ನಾನೇ ದೊಡ್ಡವನು. But why you are not hitting me? Then one tells, ನಾನು ನಿನ್ನ ಪಕ್ಕದಲ್ಲಿ ಬಂದು ಕೂತ್ರೆ, is it what? 10. If I come and stand next to you, then become a 10. Now your value will be added, my value also added. Now here, author ಎಷ್ಟು think ಮಾಡ್ತೀನಿ. I should add the company value. When you add the value, automatically your value will be increased. ಎಸ್ ಮ್ಯಾಕ್ಸ್ ಕಂಪನಿ ಕಡೆಯಿಂದ ಗಣರಾಜ್ಯೋತ್ಸವದ ಶುಭಾಶಯಗಳು. ಇಂದು ನಾವು 77ನೇ ಗಣರಾಜ್ಯೋತ್ಸವ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಇಂದು ನಾವು ದೇಶಕ್ಕಾಗಿ ಒಂದು ಗೌರವ ಸಮರ್ಪಣೆ ಮಾಡಬೇಕಾದಂತಹ ಒಂದು ದಿನ. ಇಲ್ಲಿ ಒಂದೇನಪ್ಪಾ ಅಂತಂದ್ರೆ, ದೇಶದ ಯಾವುದೇ ಜನ ಇರ್ಲಿ, ತಮ್ಮ ಜವಾಬ್ದಾರಿಗಳನ್ನ ಅರಿತು ದೇಶಕ್ಕಾಗಿ ನಾವು ಏನ್ ಕೊಡ್ತಾ ಇದೀವಿ ಅನ್ನೋದನ್ನ ಅರಿವು ಮೂಡಿಸ್ಕೋಬೇಕು. ಅದೇ ಇವತ್ತು ನಾವು ಸಂವಿಧಾನ ಅರಿಯೋ ದಿನ. ಸೊ ಅದನ್ನ ಅರಿತು ಪ್ರತಿಯೊಂದು ಹೆಜ್ಜೆನಲ್ಲೂ ನಾವು ನಮ್ಮ ದೇಶ ಇರ್ಲಿ, ನಾಡು ಇರ್ಲಿ, ಏನೇ ಇರ್ಲಿ, ಅದಕ್ಕಾಗಿ ನಾವು ಯಾವುದೇ ಒಂದು ರೂಲ್ಸ್ ನ ಫಾಲೋ ಮಾಡ್ಬೇಕು ಅಂತಂದ್ರೆ ಆ ರೂಲ್ಸ್ ನ ಚಾಚು ತಪ್ಪದನ್ನೇ ನಾವು ಫಾಲೋ ಮಾಡ್ಬೇಕಾಗತ್ತೆ. ಆಮೇಲೆ ದೇಶಕ್ಕೋಸ್ಕರ ನಾವು ಏನ್ ಕೊಡ್ತಾ ಇದೀವಿ ಅದು ಒಂದೊಂದು. ಕಸ ಎಲ್ಲ ಹಾಕ್ತಾ ಇದೀವಿ, ಕಸ ಮನೆ ಪಕ್ಕದಲ್ಲಿ ಹಾಕ್ತಾ ಇದೀವ, ಕಸ ರೋಡಲ್ಲಿ ಹಾಕ್ತಾ ಇದೀವ, ಇದೆಲ್ಲ ವೆರಿ ಇಂಪಾರ್ಟೆಂಟ್. ಕಸನ ಹಾಕೋ ಜಾಗದಲ್ಲಿ ಎಲ್ಲಿ ಕಲೆಕ್ಟ್ ಮಾಡ್ತಾರೋ ಅಲ್ಲಿ ಹೋಗಿ ಹಾಕ್ಬೇಕು. ಟ್ರಾಫಿಕ್ ನಲ್ಲಿ ರೂಲ್ಸ್ ಯಾವ ತರ ಫಾಲೋ ಮಾಡ್ಬೇಕು ಆ ತರ ಫಾಲೋ ಮಾಡ್ಬೇಕಾಗುತ್ತೆ. ಅದು ಸಂವಿಧಾನ ನಮ್ದು. ಓಕೆ, ಅದಕ್ಕೋಸ್ಕರ ನಮ್ಮ ಕಂಪ್ನಿಯಿಂದ ಇವತ್ತು ಎಲ್ಲಾ ಸಂಸ್ಥೆಯ ಮುಖ್ಯಸ್ಥರು ಪ್ಲಸ್ ನಮ್ಮ ಎಂಪ್ಲಾಯೀಸ್ ಜೊತೆ ಸೇರ್ಕೊಂಡು ದೇಶಕ್ಕೋಸ್ಕರ ಒಂದು ಗೌರವ ಸ್ಥಾಪನೆ ಮಾಡಿಕೊಂಡು ಈ ಒಂದು ಬಾವುಟನ ಹಾರಿಸಿ ಇವತ್ತು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ.